ಬೆಳಿಗ್ಗೆ ಕನಕಪುರದ ನಿವಾಸದಿಂದ ಹೊರಟು ಬನ್ನೇರುಘಟ್ಟದ ವೃತ್ತಕ್ಕೆ ಬಂದು ಚುನಾವಣಾ ಪ್ರಚಾರದ ಕಾರ್ಯಕ್ರಮ ಪ್ರಾರಂಭ ಮಾಡಿರುವಂತಹ ಡಿ.ಕೆ. ಸುರೇಶ್ ಅವರು ನಿರಂತರವಾಗಿ ದಣಿವರಿಯದೆ ಪ್ರಚಾರವನ್ನ ಮಾಡ್ತಾ ಇದ್ರು. ಈಗ ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಆನೇಕಲ್ನಲ್ಲಿ ಈಗ ಮತ್ತು ಜಿಗಣಿ ಮುಖ್ಯ ರಸ್ತೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಪ್ರಚಾರದ ನಡುವೆನೂ ಕೂಡ ಈಗ ಭೋಜನದ ವಿರಾಮವನ್ನ ಡಿ.ಕೆ. ಸುರೇಶ್ ಅವರು ತೆಗೆದುಕೊಂಡಿದ್ದಾರೆ. ಅವ್ರ ಜೊತೆಗೆ ಈಗ ಭೋಜನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಹೊರಗಡೆ ಬಿಸಿಲು ಸಿಕ್ಕಾಪಟ್ಟ ಇದೆ. ಆಹಾರದ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗಲಿಲ್ಲ ಅಂತಂದು ಹೇಳಿದ್ರೆ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ. ಸೊ ನಿಮ್ಮ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ದಿನಾಂಕ ಘೋಷಣೆ ಆಗೋಕ್ಕಿಂತ ಮುಂಚೆ ತಾವು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಹೋಗ್ತಾ ಇದ್ದೀರಿ. ನಿಮ್ಮ ಆರೋಗ್ಯದ ಗುಟ್ಟು ಏನ್ ಸರ್? ಪ್ರತಿನಿತ್ಯ ಇದೆ ಕೆಲಸ, ಪ್ರತಿನಿತ್ಯ ಇದೆ ಊಟ, ಪ್ರತಿದಿನ ಕೂಡ ಇದೇ ಶೈಲಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಯಾವುದೇ ಬದಲಾವಣೆ ಏನು ಕಾಣಿಸ್ತಾ ಇಲ್ಲ. ಒಟ್ಟಾರೆ ಇವತ್ತೇನು ಚುನಾವಣೆ ಇದೆ, ಬಿಸಿಲು ಜಾಸ್ತಿ ಇದೆ, ಆದರೆ ಊಟದ ಪದ್ಧತಿನಲ್ಲಿ ಏನು ಬದಲಾವಣೆ ಏನು ಮಾಡ್ಕೊಂಡಿಲ್ಲ. ಕಾರಣ ಏನು ಅಂತಂದ್ರೆ ನಾನು ಪ್ರತಿನಿತ್ಯ ಊಟ ಯಾವ ಟೈಮ್ ನಂಗೆ ಸಿಗ್ತದೆ ಅಂತಾನೆ ಗೊತ್ತಿಲ್ಲ. ಕೆಲವು ಟೈಮ್ 3 ಗಂಟೆಗೆ ಊಟ ಮಾಡ್ತೀನಿ, ಕೆಲವು ಟೈಮ್ 2 ಗಂಟೆಗೆ ಊಟ ಮಾಡ್ತೀನಿ, ಕೆಲವು ಟೈಮ್ 4 ಗಂಟೆಗೆ ಊಟ ಸಿಗುತ್ತೆ, ಕೆಲವು ಟೈಮ್ 5 ಗಂಟೆಗೆ ಊಟ ಸಿಗುತ್ತೆ. ಸೊ ಹಾಗಾಗಿ ನನ್ನ ಊಟ ಅನ್ನೋದಕ್ಕಿಂತ ನನಗೆ ಮೊದಲನೇ ಆದ್ಯತೆ ನನ್ನ ಕೆಲಸ. ಆ ಕೆಲಸನ ಮುಗಿಸಿದ ಮೇಲೆ ನಾನು ಊಟ ಮಾಡುವಂಥದ್ದು. ನಿಗದಿ ಏನಾಗಿರ್ತದೆ ಅದರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಅದನ್ನೇ ಮುಂದುವರಿಸಿದ್ದೀನಿ. ಸರ್, ಖಂಡಿತ ಒಂದು ಟೈಮ್ ಊಟಕ್ಕೆ ಸಮಯ ಇಲ್ಲ, ಆದ್ರೆ ಸಹಜವಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ. ಆದ್ರೆ ನೀವು ಅದನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ಅಂತ ಸರ್? ಆರೋಗ್ಯ ಸದ್ಯಕ್ಕೆ ಏನು ಆ ಥರದ್ದು ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಎಲ್ರಿಗೂ ಇರೋಂಗೆ BP ಶುಗರ್ ಎಲ್ಲ ಇದೆ, ಅದನ್ನೇನು ಯಾರು ಬಿಟ್ಟಿಲ್ಲ. ರಾಜಕಾರಣಕ್ಕೆ ಬಂದ ಮೇಲೆ ಅದೊಂದು ಕೊಡುಗೆ ಸಿಕ್ಕಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂಥದ್ದೆಲ್ಲ ಎಲ್ಲರೂ ಕೂಡ ರೆಟಿನ್ ವರ್ಕ್ ಏನಿರ್ತದೆ ಅದೇ ರೀತಿ ಮಾಡ್ತಾ ಇದ್ದೀನಿ ಹೊರತು ನಾನೇನು ಹೆಚ್ಚು ವ್ಯತ್ಯಾಸಗಳು ಇಲ್ಲ, ಕಾಣಿಸ್ತಾ ಇಲ್ಲ ನನಗೆ. ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಮಾಡಿದ್ದಾರೆ. ಈಗ ಮುಂದೆ ಮಧ್ಯಾಹ್ನದ ನಂತರದಲ್ಲಿ ಯಾವ್ಯಾವ ಹೋಬಳಿಗೆ ತಲುಪ್ತಾ ಇದ್ದೀರಿ ಸರ್ ತಾವು? ಅದಾದ್ಮೇಲೆ ನಾವು ಬೆಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಸಾಯಂಕಾಲ 6 ಗಂಟೆ ಮೇಲೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಬೇಗೂರು ವಾರ್ಡು, ಬೇಗೂರು ಹೋಬಳಿ ನಾಗನಾಥಪುರ ವಾರ್ಡು ಏನಿದೆ, ನಮ್ಮ 2 ವಾರ್ಡು ಅಲ್ಲಿ ಪ್ರಚಾರನ ಹಮ್ಮಿಕೊಂಡಿದ್ದೀವಿ. ಬೇಗೂರು ಹೋಬಳಿನಲ್ಲೇ ಅದು BBMP ವ್ಯಾಪ್ತಿಗೆ ಬರುತ್ತೆ. ಇನ್ನು 3 ಪಂಚಾಯಿತಿ ಇದೆ. ಇನ್ನು 3 ಪಂಚಾಯಿತಿ ಆದಮೇಲೆ 6 ಗಂಟೆ ಮೇಲೆ ಅಲ್ಲಿ ಹೋಗ್ತೀವಿ. ಕೊನೆಯ ಪ್ರಶ್ನೆ, ಸಹಜವಾಗಿ ರಾಜಕಾರಣಿಗಳು ಈ ರೀತಿಯ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಪಕ್ಷದ ಪ್ರಭಾವಿ ನಾಯಕರ ಮನೆಗಳಿಗೆ ಹೋಗ್ತಾರೆ. ನೀವು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಬಂದು ಭೋಜನವನ್ನು ಸೇವಿಸ್ತಾ ಇದ್ರಿ, ಏನು ಸರ್ ವಿಶೇಷ? ಕಾರ್ಯಕರ್ತರ ಮನೆಗೆ ಹೋಗಿ ಊಟ ಮಾಡೋದೇ ಒಂದು ವಿಶಿಷ್ಟ, ಅದೇ ನಮ್ಮ ಭಾಗ್ಯ. ಅವ್ರಿಗೂ ಕೂಡ ಒಂದು ನಮ್ಮ ಮನೆಗೆ ನಮ್ಮ ನಾಯಕರು ಬಂದಿದ್ರು ಅಂತೇಳಿ ಅವರು ಕೂಡ ಖುಷಿ ಪಡ್ತಾರೆ. ಎಲ್ಲೇ ಹೋದ್ರೂ ಕೂಡ ನಮ್ಮ ಕಾರ್ಯಕರ್ತರ ಮನೆಯಲ್ಲೇ ನಾನು ಹೆಚ್ಚು ಸಮಯ ಕಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅವರನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ಜೊತೆ ನಾವು ಒಟ್ಟಾಗಿರ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಕಾರ್ಯಕರ್ತರೇ ಪಕ್ಷದ ಜೀವಾಳ ಮತ್ತು ಕಾರ್ಯಕರ್ತರನ್ನ ಮನಗೆದ್ರೆ ಇಡೀ ಚುನಾವಣೆ ಗೆದ್ದಂತೆ ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂತದ್ದು. ಮುಂದೆನೂ ಕೂಡ ಭೋಜನ ವಿರಾಮದ ನಂತರದಲ್ಲೂ ಕೂಡ ಪ್ರಚಾರದ ಕಾರ್ಯ ಮುಂದುವರಿಯುತ್ತೆ. ಅಲ್ಲಿ ಎಲ್ಲೆಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮತ್ತಷ್ಟು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.